ಇಂಥ ವಿಚಾರಗಳನ್ನ ಹೇಳೋದಕ್ಕೆ ನಂಗೆ ನಾಚಿಕೆ ಆಗತ್ತೆ. ಇದರಲ್ಲಿ ನಾನು ರಾಜಕಾರಣ ಬೆಳೆಸಕ್ಕೆ ಇಷ್ಟಪಟ್ಟಲ್ಲ, ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇದು ಇಷ್ಟು ನೀಚತನಕ್ಕೆ ಯಾರು ಇಳಿಬಾರ್ದು. ಇನ್ನೇನೋ ಬೇರೆ ಪದ ಹೇಳ್ಬಿಡ್ತೀನಿ ಭಯನ. ಎಲ್ಲಿಗೆ ಹೋಗಿದ್ದೀರಿ ರಾಜ್ಯದ ರಾಜಕಾರಣ? ಸತ್ಯ ಹೇಳ್ತೀನಿ, ದಿನಾ ಬಂದು ಟಿವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ. ಟಿವಿ ಹಾಕಕ್ಕೆ ಬೇಜಾರು. ಬಿಜೆಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದ್ರೆ ಯಾರ್ಯಾರು ಮಾಡ್ಕೊಂಡ್ ಬಂದಿರೋ ಹೇಳ್ತಾ ಬರಲ್ಲ. ಪತ್ರಕರ್ತರ ಆದಿಯಾಗಿ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ. ನಾನು ಇಲ್ಲ ಬೇಡ, ನಾನು ಅದಕ್ಕೆ ಒಂದ್ ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸ್ನಲ್ಲ. ಇದಕ್ಕಿಂತ ಮಾತಾಡಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನ್ಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಕೂತ್ಕೊಂಡು ಟಿವಿ ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು ಟಿವಿ ನೋಡಕ್ತಾನೆ ಮನೆ ಟಿವಿ ತಂದು ಇಟ್ಕೊಳೋದು. ಅನೇಕ ಮನೆಗಳಲ್ಲಿ ಟಿವಿ ವಾಪಸ್ ಮಾಡ್ತಾ ಇದ್ದಾರೆ. ಅಲ್ಲ, ಯಾರೋ ಮಾಡಿದ್ ಎಲ್ರು ಅಲ್ಲ. ಈ ಟಿವಿನವ್ರು ನೀವೇನ್ ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ. ಸಮಾಜ ಸೇವೆ ಮಾಡ್ತಾ ಇರೋದು ಬರುತ್ತೆ. ಅದ್ಯಾವುದು ಟಿವಿಗಳಲ್ಲಿ ಬರಲ್ಲ. ಅದೆಲ್ಲ ರೀ, ನಾನು ಮತ್ತೆ ಹೇಳ್ತೀನಿ, 100 ಹೇಳ್ತೀನಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ಮುನಿರತ್ನ ಏನ್ ಹೇಳ್ತಾನೆ, ಅವ್ರ ಅಪ್ಪ ಏನ್ ಹೇಳ್ತಾನೆ ಬೇರೆ. ನಿಮಗೆ ಟಿವಿನಲ್ಲಿ ಹಾಕಕ್ ಬೇರೆ ಸಬ್ಜೆಕ್ಟ್ ಇಲ್ವಾ?